BMS second year Samhita Adhyayana, in that 16th chapter, that is Chikitsa Prabhrati Adhyaya. In that we have studied Samyak Virecha Lakshana, Ayoga Lakshana of Virecha. In this video we will study about Ati Yoga Lakshana of Virechana, that is features of excessive purgation. So ಯಾವಾಗ ಅತಿ ಯೋಗ ಮಾಡಿದಾಗ ಯಾವ್ಯಾವ ಥರದ ಸಿಂಪ್ಟಮ್ಸ್ ವಿ ಕ್ಯಾನ್ ಸಿ ದ ಎಕ್ಸ್ಕ್ರೀಷನ್ ಆಫ್ ವಿಟ್ ಪಿತ್ತ ಕಫ ವಾತ ಸಕ್ಸಸಿವ್ಲಿ ಫಾಲೋಡ್ ಬೈ ಎಕ್ಸ್ಕ್ರೀಷನ್ ಆಫ್ ರಕ್ತ ಮೇದ ಮಾಂಸ ಉದಕ. ಸೊ ಇಲ್ಲೇನಾಗುತ್ತೆ ಅಂದರೆ ವಿಟ್ ಪಿತ್ತ ಕಫ ವಾತ ನಾಮಗತಂ ಯತಕ್ರಮಂ. ಸೊ ಎಕ್ಸ್ಕ್ರೀಷನ್ ಆಫ್ ವಿಟ್ ಪಿತ್ತ ಕಫ ವಾತ ಎಕ್ಸೆಸಿವ್, ಮೂರು ದೋಷಗಳು ಮತ್ತು ವಿತ್ ಫೀಸಿಸ್, ಅದರ ಜೊತೆಗೆ ಫಾಲೋಡ್ ಬೈ ಎಕ್ಸ್ಕ್ರೀಷನ್ ಆಫ್ ರಕ್ತ ಮೇಧ ಮತ್ತು ಮಾಂಸ ಉದಕ. ಇವು ಕೂಡ ಏನಾಗುತ್ತೆ, ಎಕ್ಸ್ಕ್ರೀಷನ್ ಆಗುತ್ತೆ, ರಕ್ತ ಮಾಂಸ ಮೇಧ ಮತ್ತು ಉದಕ. ಸೊ ದಟ್ ಈಸ್ ದ ಶ್ಲೋಕ ವಿತ್ ಪಿತ್ತ ಕಫ ವಾತಾನಾಂ ಗತಂ. ಸೊ ದಟ್ ಮೀನ್ಸ್ ಗತಂ ಮೀನ್ಸ್ ದಟ್ ಈಸ್ ದ ಮೂಮೆಂಟ್ ಆಗುತ್ತೆ, ದಟ್ ಮೀನ್ಸ್ ಇಟ್ ವಿಲ್ ಎಕ್ಸ್ಪೆಲ್ ಔಟ್ ಬೈ followed by the excretion of yathakramam param raktavati yadaktam medo mamsa kopamam. So the second shloka is that param stravita yadaktam yadraktam, stravita yarakta kuda stravita yadraktam medo mamsa kopamam udakam medha mamsa udakopamam, that is nothing mamsa udaka kopamam, that is also will expel out. Next is the third line is nishleshma pitta mudakam shonitam krishna mevava trushyato marutasya so atiyogaha pramruttaha. That means color, the excretion of black colored blood without ಶ್ಲೇಷ್ಮ ಆ್ಯಂಡ್ ಪಿತ್ತ. ಸೊ ಬ್ಲಡ್ ಎಕ್ಸ್ಕ್ರೀಟ್ ಆಗುತ್ತೆ, ಅದು ಯಾವ ಕಲರ್ ಇರುತ್ತೆ ಅಂತಂದರೆ ಬ್ಲ್ಯಾಕ್ ಕಲರ್ಡ್ ಇರುತ್ತೆ, ವಿತೌಟ್ ಅದರಲ್ಲಿ ಕಫ ಕೂಡ ಇರೋದಿಲ್ಲ, ಪಿತ್ತ ಕೂಡ ಇರೋದಿಲ್ಲ. ದಿಸ್ ಪೇಷಂಟ್ ವಿಲ್ ಬಿ ಅಫ್ಲಿಕ್ಟೆಡ್ ವಿತ್ ತೃಷ್ಣ ಥರ್ಸ್ಟ್. ಈ ಪೇಷಂಟಲ್ಲಿ ಥರ್ಸ್ಟ್ ತುಂಬ ಇರುತ್ತೆ. ಆ್ಯಂಡ್ ಮೃತ ಅತಿಯೋಗ ವಿಶೇಟೆಡ್ ಮಾರುತ ಅತಿಯೋಗ ಆಗಿರುತ್ತೆ, ವಿಶೇಟೆಡ್ ವಾತ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಈಸ್ ಪ್ರಮುಹತಾಯ ಮೀನ್ಸ್ ಕನ್ಫ್ಯೂಷನ್ ಇರುತ್ತೆ. ಸೊ ದೀಸ್ ಆರ್ ದ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್. ದಟ್ ಈಸ್ ಫಸ್ಟ್ ಒನ್ ಈಸ್ ಏನಾಗುತ್ತೆ ಅಂದರೆ ದ ಎಕ್ಸ್ಕ್ರೀಷನ್ ಆಫ್ ವಾತ ಪಿತ್ತ ಕಫ ವಾತ ಎಕ್ಸೆಸಿವ್